24 ಅವರ್ಸ್ ಅಲ್ಲಿ 2,60,000 ಟಿಕೆಟ್ಸ್ ಸೋಲ್ಡ್. ಎಂಟೈರ್ ಇಂಡಿಯಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಡಾಮಿನೇಷನ್. ಹೌ ಡಿಡ್ ರಾಕಿಂಗ್ ಸ್ಟಾರ್ ಯಶ್ ಡೂ ದಿ ಇಂಪಾಸಿಬಲ್? ಬ್ಯಾಕ್ ಗ್ರೌಂಡ್ ಇಲ್ಲ, ದುಡ್ಡಿಲ್ಲ, ಗಾಡ್ ಫಾದರ್ಸ್ ಇಲ್ಲ, ಆದ್ರೂ ಒಬ್ಬ ಆಕ್ಟರ್ ಕನ್ನಡ ಬಾರ್ಡರ್ಸ್ ನ ದಾಟಿ ಎಂಟೈರ್ ಇಂಡಿಯಾನ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಯಾಕೆ ಯಶ್ ಅವ್ರಿಗಷ್ಟೇನೆ ಇದನ್ನ ಅಚೀವ್ ಮಾಡಕ್ಕೆ ಸಾಧ್ಯ ಆಗಿದ್ದು? ವಾಸ್ ಈ ಮೋರ್ ಟ್ಯಾಲೆಂಟೆಡ್ ಅಂಡ್ ರಿಸೋರ್ಸ್ಫುಲ್ ದೆನ್ ಎನಿ ಅದರ್ ಕನ್ನಡ ಆಕ್ಟರ್ಸ್? ನೋ. ಅವರ ಡ್ರೀಮ್ ಬಹಳ ದೊಡ್ಡದಿತ್ತು ಅಂಡ್ ಅವರು ರಿಸ್ಕ್ಸ್ ತಗೊಳಕ್ಕೆ ಯಾವತ್ತು ಹಿಂದೆ ಜರುಗಿಲ್ಲ. 2018 ಅನ್ನಷ್ಟರಲ್ಲಿ ಯಶ್ ವಾಸ್ ಅ ಟಾಪ್ ಸ್ಟಾರ್ ಇನ್ ಕರ್ನಾಟಕ. ಅವರು ಸೇಫ್ ಆಗಿ ಎಲ್ಲಾ ಫಿಲ್ಮ್ಸ್ ಇಲ್ಲೇ ಮಾಡಬಹುದಿತ್ತು. ಬಟ್ ಅವರಿಗೆ ಒಂದು ದೊಡ್ಡ ಡ್ರೀಮ್ ಇತ್ತು, ಕನ್ನಡ ಸಿನಿಮಾನ ಗ್ಲೋಬಲ್ ಲೆವೆಲ್ ಗೆ ತಗೊಂಡು ಹೋಗ್ಬೇಕು ಅಂತ. KGF ಜೊತೆ ಹಿ ಟುಕ್ ದಟ್ ಮ್ಯಾಸಿವ್ ರಿಸ್ಕ್. ಬಾಲಿವುಡ್ ಬಾದ್ಶಾ SRK ಅವರ ಝೀರೋ ಮೂವಿ ಜೊತೆ ಪಾರ್ಟ್ 1 ಮೂವಿ ಕ್ಲಾಶ್ ಆಯ್ತು. ಬಾಕ್ಸ್ ಆಫೀಸ್ ನಲ್ಲಿ ಯಶ್ ಅವರು ಗೆದ್ರು. ಬಟ್ ಅದಕ್ಕಿಂತ ಹೆಚ್ಚಿಗೆ ಹಿ ವನ್ ದ ರೆಸ್ಪೆಕ್ಟ್ ಆಫ್ ದಿ ಆಡಿಯನ್ಸ್. ಮೀಡಿಯಾ ಅವರು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡಿದಾಗ ಯಶ್ ಅವರು ತುಂಬಾ ಹಂಬಲ್ ಅಂಡ್ ಮೆಚೂರ್ಡ್ ಆಗಿ ಹೇಳಿದ್ದೇನೆಂದ್ರೆ, ಈ ಫ್ರೈಡೆ ನಂದು, ನೆಕ್ಸ್ಟ್ ಫ್ರೈಡೆ ಇನ್ನೊಬ್ರದು. ಝೀರೋ ಅರಗೆನ್ಸ್, ಪ್ಯೂರ್ ಕ್ಲಾಸ್ ಮತ್ತೆ ಟ್ರೂ ವಿನ್ನರ್ ಮೈಂಡ್ ಸೆಟ್. ಫಾಸ್ಟ್ ಫಾರ್ವರ್ಡ್ ಟು 2022, KGF 2 ವಾಸ್ ಅ ಮ್ಯಾಸಿವ್ ಸಕ್ಸಸ್. ಯಶ್ ಅವರು ಈಸಿಯಾಗಿ ವರ್ಷಕ್ಕೊಂದು ಬಾಲಿವುಡ್ ಸಿನಿಮಾನ ಸೈನ್ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಬಹುದಿತ್ತು. ಬಟ್ ಅವರು ಒಂದೇ ಒಂದು ಕನ್ನಡ ಟಾಕ್ಸಿಕ್ ಮೂವಿಗೆ 5 ವರ್ಷ ಟೈಮ್ ಕೊಟ್ರು. ಯಾಕೆ? ಓನ್ಲಿ ಟು ಟೇಕ್ ಕನ್ನಡ ಸಿನಿಮಾ ಟು ದ ಹಾಲಿವುಡ್ ಲೆವೆಲ್. ಇದು ಅವರಿಗೆ ಕನ್ನಡ ಸಿನಿಮಾ ಮೇಲೆ ಇರೋ ಪ್ರೀತಿ. ನಾನು ಆಲ್ರೆಡಿ ಟಾಕ್ಸಿಕ್ ಫಸ್ಟ್ ಡೇ ಟಿಕೆಟ್ಸ್ ಬುಕ್ ಮಾಡಿದ್ದೀನಿ. ಟಾಕ್ಸಿಕ್ ರಿಸಲ್ಟ್ ಏನಾದ್ರೂ ಆಗ್ಲಿ, ದ ವಿಷನ್ ಟು ಪುಟ್ ಕನ್ನಡ ಸಿನಿಮಾ ಆನ್ ದ ವರ್ಲ್ಡ್ ಮ್ಯಾಪ್ ಈಸ್ ಅನ್ಡಿಫೀಟೆಡ್ ಅಂಡ್ ಅನ್ಪ್ಯಾರಲಲ್ಡ್. ಯಶ್ ಅವರ ಈ ಜರ್ನಿಯಿಂದ ನಾವು ಕಲಿಬೇಕಾಗಿರೋ ಲೆಸನ್ ಏನಂದ್ರೆ, ನೆವರ್ ಡ್ರೀಮ್ ಸ್ಮಾಲ್, ನೆವರ್ ಪ್ಲೇ ಸೇಫ್. ಯಶ್ ಅವರ ಮೈಂಡ್ ಸೆಟ್ ಅಂಡ್ ವಿಷನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ಸ್ ಅಲ್ಲಿ ಹೇಳಿ. ಕಮ್ ಲೆಟ್ ಅಸ್ ಸೆಲೆಬ್ರೇಟ್ ಗುಡ್ ಕನ್ನಡ ಸಿನಿಮಾ.